ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮಿಶ್ರೀ ಮಾತಾಡ್ತಾ ಇರೋದು. ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಾನು ನನ್ನ ಮಗಳಿಗೆ ಬಂದು ಆಚೆ ಹೋಗ್ತಿದ್ದೀವಿ. ನನ್ನ ಮಗಳದ್ದೇ ಡ್ರೆಸ್ಸು, ಇಬ್ಬರದ್ದು ಒಂದೇ ಸೈಜು. ಅದೊಂದು ಖುಷಿ ನಮ್ಮಿಬ್ಬರದು. ಇದು ಯಾವ ಬ್ಲಾಗ್. ವೆಲ್ಕಮ್ ಟು ಅಪಾರ್ಟ್ಮೆಂಟ್, ಮೈ ಅಪಾರ್ಟ್ಮೆಂಟ್. ಫೈನಲಿ ಯಾರು ಸೌಮ್ಯರವ? ಅಯ್ಯೋ ಈ ಘಮ ಘಮ ಅಂತಿದೆ ಇವತ್ತು ಸಂಡೇ. ಅಳ್ತಿದ್ಯೇನೋ? ಏನಮ್ಮ ಬೊಗಳು ಬೇಕಾ? ಹಾಂ ಓಕೆ. ಏನಮ್ಮ ಅಮ್ಮ ಆರಾಮೈತೆ? ಅಮ್ಮ ಆರಾಮಾಗಿತ್ತು. ಅಯ್ಯೋ ವಿಡಿಯೋ ಸರಿಯಾಗಿ ಬಂದಿಲ್ಲ, ವಾಪಸ್ ಯಾಕೆ ಮಮ್ಮಿ? ಅಡುಗೆ ಮಾಡು. ಓಕೆ, ಬನ್ನಿ ಬನ್ನಿ. ಅಡುಗೆ ಮನೆಯಿಂದ ನಮ್ಗೇನೋ ತರ್ತಿದ್ದಾರೆ. ಮೆತ್ತ ಬರಬೇಕು. ಏನಿದು ಗೊತ್ತಿಲ್ಲ. ಐಸ್ ಕ್ರೀಮ್ ವಿತ್ ಫ್ರೂಟ್ ಸಲಾಡ್. ಥ್ಯಾಂಕ್ ಯು, ವೆಲ್ಕಮ್. ನಮಸ್ತೆ. ನಾವಿವತ್ತು ಎಲ್ಲೋಗಿದ್ದೀವಿ ಅಂದರೆ ನಮ್ಮ ನವ್ಯವ್ರ ಮನೆಗೆ ಹೋಗಿದ್ವಿ. 1.25 ವರ್ಷ ಆಗಿತ್ತು. 1.25 ವರ್ಷದ ನಂತರ ನಾವು ಇವತ್ತು ಅವ್ರ ಮನೆಗೆ ಹೋಗಿದ್ವಿ. ಅವರು ತುಂಬ ಸಲ ನಮ್ಮನ್ನು ಕರೀತಿದ್ರು, ಆದರೆ ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಇವತ್ತಂತೂ ನಾವು ಸಡನ್ನಾಗಿ ನಾನು ನನ್ನ ಮಗಳಿಬ್ಬರು ಹೋದಾಗ ಅಮ್ಮನ್ನ ಮಾತಾಡಿಸಿ, ನವ್ಯವ್ರನ್ನ ಮಾತಾಡಿಸಿ ತುಂಬಾ ಖುಷಿ ಆಯಿತು. ಮತ್ತು ಅವರು ಕೂಡ ನಮ್ಮ ರಾಯರಿಗೆ ಪೂಜೆ ಮಾಡಿಕೊಡಿ ಸಿಂಪಲ್ಲಾಗಿ, ನೀವು ಬರ್ತೀರಾ ಅಂತಲೂ ನಾವು ಅಂದ್ಕೊಂಡಿರಲಿಲ್ಲ. ಇರೋದ್ರಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಡಿ ಅಂದರು. ಸರಿ ಆಯಿತು ಅಂತ ಹೇಳಿ ಇರೋದ್ರಲ್ಲೇ ಸಿಂಪಲ್ಲಾಗಿ ನಾನು ಅವ್ರಿಗೆ ಪೂಜೆನ ಮಾಡಿಕೊಟ್ಟೆ. ರಾಯರು ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಪ್ರಸಾದನ ಕೊಟ್ಟರು. ಅವರಂತೂ ಎಲ್ಲರೂ ಖುಷಿಯಾದರು. ನನಗಂತೂ ಸೌಮ್ಯ ಅವ್ರು ಬಂದಿದ್ದು ತುಂಬಾ ಖುಷಿ ಆಯಿತು. ಯಾಕಂದರೆ ಸುಮಾರು ದಿನದಿಂದ ಕರಿತಾನೆ ಇರ್ತಾ ಇದ್ದೆ, ಯಾವಾಗಲೂ ಇವಾಗ ಬರ್ತೀನಿ, ನಾಳೆ ಬರ್ತೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತಲೇ ಹೇಳ್ತಾಯಿದ್ರು. ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ದೆ ನೆಕ್ಸ್ಟ್ ನೀವು ಬರೋ ತನಕ ನಾನು ಬರಲ್ಲ ಅಂತ ಹೇಳಿ. ಹಾಗಾಗಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ರು ಬರೋಕ್ಕಿದ್ರೇನೋ, ಬಟ್ ರಾಯರ ಅಪ್ಪಣೆ ಇಲ್ದಿರ ಬರೋಕ್ಕಾಗಲ್ವಲ್ಲ. ಹಾಗಾಗಿ ಇವತ್ತು ರಾಯರ ಅಪ್ಪಣೆ ಕೊಟ್ಟರು ಅಂತ ಅನಿಸುತ್ತೆ. ಇದು ಆ್ಯಕ್ಚುಲಿ ಅವ್ರು ನನ್ನ ಬರ್ತಡೆಗೆ ಒಂದು 5 ವರ್ಷದ ಹಿಂದೆಯೇ ಈ ಫೋಟೋ ಕೊಟ್ಟಿದ್ದು ನನಗೆ. ಅವರೇ ರಾಯರ ಫೋಟೋ ಕೊಟ್ಟಿದ್ದು, ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ದಿದ್ದು. ಯಾವಾಗಲೂ ಕರಿತಾ ಇದ್ದೆ ಬನ್ನಿ ಬನ್ನಿ ಅಂತ ಹೇಳಿ. ಬಟ್ ಇವಾಗ ಬಂದು ರಾಯರಿಗೆ ಒಳ್ಳೆ ಪೂಜೆ ಮಾಡಿಕೊಟ್ಟು, ರಾಯರು ಕೂಡ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ತುಂಬಾ ಖುಷಿ ಆಯಿತು. ಸ್ನೇಹ ಬಂದಿದ್ದು, ಸೌಮ್ಯ ಅವ್ರು ಬಂದಿದ್ದು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅವ್ರು ಬಂದಿದ್ದು. ನಮ್ಮಿಬ್ಬರು ಫ್ರೆಂಡ್ಶಿಪ್ ನೋಡಿದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಸುಮಾರು ಒಂದು 9-10 ವರ್ಷದ ಪರಿಚಯ ನಮ್ಮಿಬ್ರಿಗೂ. ಒಂದು ದಿನ ಚಿಕ್ಕ ಮಿಸ್ಟೇಕ್ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಎಲ್ಲೂ ಆಗಿಲ್ಲ. ಯಾಕಂದರೆ ಈಗಿನ ಫ್ರೆಂಡ್ಶಿಪ್ಗಳನ್ನು ನೋಡ್ತಾನೆ ಇರ್ತೀರಾ, ಇಲ್ಲ ನಮ್ಮ ಲೈಫಲ್ಲೂ ಆಗ್ತಾನೆ ಇರುತ್ತೆ. ಕೆಲವೊಂದು ಫ್ರೆಂಡ್ಶಿಪ್ಗಳು ಬರುತ್ತೆ ಹೋಗುತ್ತೆ, ಆದರೆ ಬರೋದಕ್ಕೂ ಕಾರಣ ಇರಲ್ಲ, ಹೋಗೋದಕ್ಕೂ ಕಾರಣ ಇರಲ್ಲ. ನಾವು ಟಿಕ್ಟಾಕಿಂದ ಫ್ರೆಂಡ್ಸು. ನಮ್ಮಿಬ್ಬರು ಫ್ರೆಂಡ್ಶಿಪ್ ಯಾವ ಥರ ಇದೆ ಅಂತಂದರೆ, ಈ ಒಂದು ಅಕ್ಕ ತಂಗಿಗಿನ ಹೆಚ್ಚಾಗೆ ನಾವಿದ್ದೀವಿ. ಇವತ್ತಿನವರೆಗೂ ನಾನು ಕೂಡ ಅವ್ರಿಗೆ ಹೋಗೇ ಬಾರೆ ಅಂತ ಅಂದಿಲ್ಲ, ಅವರು ಕೂಡ ನನಗೆ ಹೋಗೇ ಬಾರೆ ಅಂದಿಲ್ಲ. ನಾವಿಬ್ಬರು ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಕೊತೀವಿ. ಇವತ್ತು ಹೋಗಿ ಬನ್ನಿ ಅಂತಲೇ. ಆ ಫ್ರೆಂಡ್ಶಿಪ್ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ತುಂಬ ಫ್ರೆಂಡ್ಸ್ಗಳು ಬಂದೋದ್ರು. ಆ ಸೌಮ್ಯ ಅವ್ರ ಫ್ರೆಂಡ್ಶಿಪ್ಪು ನನ್ನ ಫ್ರೆಂಡ್ಶಿಪ್ಪು ಅದು ಒಂಥರ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು.
ನನಗೇನು ಖುಷಿ ಅಂತಂದರೆ ಇವತ್ತು ಒಬ್ಬರು ಮನೆಗೊಬ್ಬರು ಹೋಗಬೇಕಂದ್ರೆ ಒಂದು ಋಣ ಇರಬೇಕು, ಒಬ್ಬರು ಮನೇಲಿ ಊಟ ಮಾಡಬೇಕಂದ್ರೆ ಋಣ ಇರಬೇಕು. ನಿಜವಾಗ್ಲೂ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೌಮ್ಯವ್ರು ಬರ್ತಾರೆ, ಇವತ್ತು ರಾಯರ ಪೂಜೆ ಮಾಡಿಕೊಡ್ತಾರೆ, ಅಷ್ಟು ಚೆನ್ನಾಗಿ ರಾಯರ ಪೂಜೆ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಎಲ್ಲ ತುಂಬ ಜನ ಹೇಳ್ತಾರೆ, ಇಲ್ಲ ಅದು ಹಂಗೆ ಹಿಂಗೆ ದಾರ ಕಟ್ಟಿ ಎಳಿತಾರೆ, ಇಲ್ಲ ಇನ್ನೇನೋ ಮಾಡ್ತಾರೆ ಅಂತ. ಇವತ್ತು ನನ್ನ ಮನೆಯಲ್ಲೇ ನನ್ನ ಕಣ್ಣಾರ ನನ್ನ ಫೋಟೋಕ್ಕೆ ಇವತ್ತು ಪೂಜೆ ಮಾಡಿಕೊಟ್ಟಿದ್ದು ಸೌಮ್ಯವರು. ಅಷ್ಟು ಚೆನ್ನಾಗಿ ಹೂಪ್ರಸಾದ ಆಯಿತು ರಾಯರದು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಂದು ಒಂದು 2-3 ಪ್ರಶ್ನೆಗಳಿತ್ತು, ತುಂಬ ಕೇಳಬೇಕು ಅಂತ ಹೇಳಿ ಅದು ಆಗಿರಲಿಲ್ಲ. ಇವತ್ತು ನನಗೆ ನಮ್ಮನೇಲೇ ಆ ರಾಯರು ಆಶೀರ್ವಾದ ಮಾಡಿದ್ದು, ರಾಯರು ಸೌಮ್ಯ ಅವ್ರು ಕೇಳಿದ್ದು, ರಾಯರು ಹೂವು ಕೊಟ್ಟಿದ್ದು ಅದೆಲ್ಲ ತುಂಬ ಖುಷಿ ಅನಿಸ್ತು ನನಗೆ. ನಾವಿಬ್ಬರು ಈ 10 ವರ್ಷದಲ್ಲಿ ಯಾವಾಗಲೂ ಒಬ್ಬರು ಹಿಂದೆ ಒಬ್ಬರು ಮಾತಾಡೇ ಇಲ್ಲ. ಯಾಕಂದರೆ ನನ್ನ ತನಕ ಯಾವತ್ತೂ ಸೌಮ್ಯ ಅವ್ರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ನನಗೂ ಬಂದಿಲ್ಲ, ನಾನು ಸೌಮ್ಯ ಅವ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ಸೌಮ್ಯ ಅವ್ರಿಗೂ ಹೋಗಿಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಇಷ್ಟು ಗಟ್ಟಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಇವಾಗಿನ ಫ್ರೆಂಡ್ಶಿಪ್ಗಳೆಲ್ಲ 3 ದಿನದ ಫ್ರೆಂಡ್ಶಿಪ್ ಮಾಡ್ತಾರೆ, 4-10 ದಿನದ ಕತೆಗಳು ಇಲ್ಲ 10 ವರ್ಷದ ಕತೆಗಳ ಸ್ಟೋರಿಗಳು ಹೇಳ್ತಾರೆ. ನಮ್ಮಿಬ್ರೂ ಅಷ್ಟು ಚೆನ್ನಾಗಿದೆ ಅದೊಂದು ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ತುಂಬ ಖುಷಿ ಅನಿಸುತ್ತೆ. ಸೌಮ್ಯ ಅವರು ನಿಜವಾಗ್ಲೂ ನನಗೊಂದೊಳ್ಳೆ ಅಕ್ಕ ಆಗಿ, ಫ್ರೆಂಡ್ ಆಗಿ, ಪ್ರತಿಯೊಂದರಲ್ಲೂ ನನಗೆ ಸಪೋರ್ಟಿವ್ ಆಗಿ ಇದ್ದಾರೆ. ನಾನು ಇದ್ದೀನಿ, ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಎಷ್ಟೋ ಸಲ ನನಗೆ ಆ ಧೈರ್ಯನ ತುಂಬಿದ್ದಾರೆ ನನ್ನ ಅಕ್ಕನ ಸ್ಥಾನದಲ್ಲಿ ಇದ್ಕೊಂಡು. ಅದಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೆ. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ, ನನಗೆ ಸಪೋಸ್ ಏನಾದರೂ ಬೇಜಾರಾಗಿರ್ಬೋದು, ಇಲ್ಲ ಏನೋ ನೋವಾಗಿರ್ಬೋದು, ನಾನು ಯಾರ ಹತ್ರನಾದರೂ ಹೇಳ್ಕೋಬೇಕು ಅನ್ನೋ ಟೈಮಲ್ಲಿ ಎಷ್ಟೋ ಸಲ ಅವ್ರು ಕಾಲ್ ಮಾಡಿದ್ದಾರೆ ನನಗೆ. ಕಾಲ್ ಮಾಡಿ ಮಾತಾಡಿದಾಗ ನಾನು ಎಷ್ಟೋ ಸಲ ಹತ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ತುಂಬ ಹತ್ತಿರವಾಗಿರೋರು ಅಂತಂದರೆ ನನಗೆ ಅವರೇನೆ. ಮಾತಾಡಿ ಆದಮೇಲೆ ನನ್ನ ಮನಸ್ಸು ತುಂಬಾ ಹಗುರ ಅನಿಸುತ್ತೆ. ಯಾಕಂದರೆ ಸುಮಾರು ಒಂದೊಂದು ಸಲ ರಾತ್ರಿ ಒಂದು 10 ಗಂಟೆ ಹಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ರಾತ್ರಿ 12:30-1 ಗಂಟೆ ತನಕನೂ ಮಾತಾಡಿರ್ತೀವಿ. ಅದು ಏನು ಮಾತಾಡಿರ್ತೀವೋ ನಮಗೆ ಗೊತ್ತಿರಲ್ಲ. ಆ ಮಾತಾಡಿ ಫೋನ್ ಕಟ್ ಮಾಡಾದಮೇಲೆ ಒಳ್ಳೆ ನಿದ್ದೆ ಮಾಡ್ತೀನಿ, ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತೀನಿ. ನನಗೆ ಅಂತ ಒಬ್ರು ಇದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಿದ್ದೆ ಮಾಡ್ತೀನಿ. ಅದು 100% ನಿಜ. ಯಾವುದೋ ವೀಡಿಯೋಗೋಸ್ಕರ, ಇಲ್ಲ ಲೈಕ್ಗೋಸ್ಕರ, ಇಲ್ಲ ಕಮೆಂಟ್ಸ್ಗಳಿಗೋಸ್ಕರನೋ ನಾನು ಈ ಮಾತು ಹೇಳ್ತಾ ಇಲ್ಲ. ಅದು ಆ್ಯಕ್ಚುಲಿ ಹಾರ್ಟಿಂದಾನೇ ನಾನು ಹೇಳ್ತಾ ಇರೋದು. ಈ ಥರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗು ನನ್ನ ಲೈಫ್ ಟೈಮ್ ನಾನಿರೋ ತನಕನೂ ನಾನು ಕಳಿಯೋಕ್ಕೆ ಬಿಡಬಾರ್ದು. ಇದು ರಾಯರ ಮೇಲೇ ಹಾಕ್ತಾಯಿದ್ದೀನಿ ನಾನು. ಯಾವತ್ತೂ ರಾಯರು ಇದೇ ಥರ ನಮ್ಮಿಬ್ಬರೂ ಇಟ್ಟಿರಲಿ. ಇಲ್ಲಿವರೆಗೂ ನಾವು ಹೆಂಗಿದ್ದೀವೋ ಇನ್ನು ಮುಂದಕ್ಕೂ ನಾವು ಹಾಗೇ ಇರ್ತೀವಿ. ಅದು ನನಗೆ ಸಿಕ್ಕಾಬಟ್ಟೆ ಖುಷಿ. ರಾಯರ ಅನುಗ್ರಹನೇ ಇತ್ತು ಅನಿಸುತ್ತೆ. ಯಾಕಂದರೆ ನಾನು ಮುಂಚೆ ರಾಯರಿಗೆ ಕೈ ಮುಗಿತಾ ಇದ್ದೆ, ಪೂಜೆ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ನನ್ನ ಹುಟ್ಟಿದಬ್ಬದ ದಿನಾನೇ ರಾಯರ ಫೋಟೋನ ಸೌಮ್ಯವ್ರು ನನಗೆ ಕೊಟ್ಟಿದ್ದು. ಆವಾಗಿಂದ ರಾಯರ ಮೇಲೆ ತುಂಬ ಭಕ್ತಿ ಜಾಸ್ತಿ ಆಯಿತು ನನಗೆ. ನಾನು ಪ್ರತಿದಿನ ನಾನು ಎಲ್ಲೇ ಹೋಗಬೇಕಂದ್ರೂ ಆ ಫೋಟೋಕ್ಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ ನಾನು ಹೋಗೋದು. ಪ್ರತಿದಿನ ಆ ಫೋಟೋ ನೋಡಿದಾಗ ಸೌಮ್ಯವ್ರನ್ನ ಒಂದು 10 ಸಲ ಅಂತೂ ನೆನೆಸ್ಕೊಂಡಿರ್ತೀನಿ, ಸೌಮ್ಯವ್ರು ಕೊಟ್ಟಿದ್ದ ಫೋಟೋ ಅದು ಅಂತ ಹೇಳಿ. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಅವ್ರ ಹತ್ರನೂ ಆಗಿರ್ಬೋದು, ಅವ್ರು ಕೊಟ್ಟಿರೋ ಫೋಟೋ ಹತ್ರನೂ ಆಗಿರ್ಬೋದು. ಅಷ್ಟು ಪಾಸಿಟಿವ್ ಎನರ್ಜಿ ಅನಿಸುತ್ತೆ ನನಗೆ. ತುಂಬ ಖುಷಿ ಅನಿಸುತ್ತೆ. ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಯಾವಾಗಲೂ ಹೀಗೆ ಇರಲಿ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಮೇಲೆ ಯಾರು ಕೆಟ್ಟ ಕಣ್ಣು ಬಿಡದೇ ಇರಲಿ. ಆ ರಾಯರ ಆಶೀರ್ವಾದ ನನ್ನ ಮೇಲೆ, ಸೌಮ್ಯವ್ರ ಮೇಲೆ ಅಂತೂ ಸಿಕ್ಕಾಬಟ್ಟೆ ಇದೆ. ಜೊತೆಗೆ ಅದರಲ್ಲಿ ಒಂಚೂರು ನನ್ನ ಮೇಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಾಸಿಟಿವ್ ಜನದ ಜೊತೆ ಇದ್ದರೆ ಪಾಸಿಟಿವ್ ಎನರ್ಜಿನೇ ನಮಗೆ ಪಾಸ್ ಆಗೋದು. ನೆಗೆಟಿವ್ ಜನಗಳ ಜೊತೆ ಇದ್ದರೆ ನೆಗೆಟಿವೇ ಪಾಸ್ ಆಗುತ್ತೆ. ಹಾಗಾಗಿ ತುಂಬ ನೆಗೆಟಿವ್ ಪೀಪಲ್ನ ನನ್ನ ಲೈಫಿಂದ ನಾನು ದೂರ ಇಟ್ಬಿಟ್ಟಿದ್ದೀನಿ ಇವಾಗ. ಯಾರನ್ನೂ ಅಷ್ಟು ಹಚ್ಕೊತಾ ಇಲ್ಲ, ನಂಬ್ತಾ ಇಲ್ಲ. ಯಾಕಂದರೆ ಇದನ್ನು ಹೇಳೋದೇ ಬೇಡ ಯಾಕೆ ಅಂತ ಹೇಳಿ. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಬಂದೋಗಿರೋರು ಒಂದೊಂದು ಪಾಠ ಕಲಿಸಿರ್ತಾರೆ. ನನಗೂ ಅಷ್ಟೇ ಫ್ರೆಂಡ್ಶಿಪ್ ಅನ್ನೋ ವಿಚಾರದಲ್ಲಿ ತುಂಬ ಪಾಠಗಳನ್ನು ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವಾಗ ಸದ್ಯಕ್ಕೆ ನನ್ನ ಸರ್ಕಲ್ ಅಂತಂದರೆ ತುಂಬ ಚಿಕ್ಕ ಸರ್ಕಲ್ ನನಗಿರೋದು. ಅದರಲ್ಲಿ ನನ್ನ ಸೌಮ್ಯವ್ರು ಮಾತ್ರ ನಾನು ತುಂಬ ಒಂದು ಹಚ್ಕೊಂಡಿರೋದಾಗಿರ್ಬೋದು, ಪ್ರತಿಯೊಂದು ಹೇಳೋದಾಗಿರ್ಬೋದು ಖುಷಿ ಅನಿಸುತ್ತೆ. ನೋಡಿ ರಾಯರ ಆಶೀರ್ವಾದ ಎಷ್ಟು ಚೆನ್ನಾಗಾಯಿತು ನನಗೆ ಅಂತಂದರೆ, ಪಟ್ಟಂತ ಏನೋ ಕೇಳಿದ ತಕ್ಷಣ ಹೂ ಪ್ರಸಾದ ಹಾಗೆ ಬಿತ್ತು. ಅದು ತುಂಬ ಖುಷಿ ಅನಿಸ್ತು ನನಗೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಅವರು ಕೆಲವೊಂದು ಪ್ರಶ್ನೆನ ಕೇಳಬೇಕಿತ್ತು. ತುಂಬ ದಿನದಿಂದ ಬನ್ನಿ ಅಂತಿದ್ರು, ನಾನು ಬರೋಕ್ಕಾಗಲಿಲ್ಲ. ಅವ್ರಿಗೆ ಸಿಂಪಲ್ಲಾಗಿ ಇರೋದ್ರಲ್ಲೇ ನಾನು ನೀಟಾಗಿ ಪೂಜೆ ಮಾಡಿಕೊಟ್ಟೆ. ಪೂಜೆ ಆದಮೇಲೆ ಅವರು ನಮಗೋಸ್ಕರ ಅಂತಲೇ ಪಲಾವು, ಪಾಯಸ ಮತ್ತು ಟೊಮೊಟೊ ಬಜ್ಜಿ ಎಲ್ಲ ಮಾಡಿದರು. ಅದೇ ಹೇಳಲ್ಲ, ಅನ್ನೋದ್ರನ್ನ ಯಾವತ್ತೂ ಎಲ್ಲಿರುತ್ತೆ ಅವತ್ತೇ ಹೋಗೋದು. ಅವರು ಹೇಳಿದ್ರು, ನೀವು ಬಂದಮೇಲೆ ಏನೋ ಒಂದು ಪಾಸಿಟಿವ್ ಅನ್ನೋದು ನಮಗೆ ಅಟ್ರಾಕ್ಟ್ ಆಗಿದೆ, ಚೆನ್ನಾಗಿ ಆಯಿತು ಪೂಜೆ ಎಲ್ಲ, ಇರೋದ್ರಲ್ಲೇ ಸಿಂಪಲ್ಲಾಗಿ ನೀವು ಪೂಜೆನ ಮಾಡಿಕೊಟ್ರಿ ಅಂತ ಹೇಳಿದರು. ಅವರ ನನ್ನ ಫ್ರೆಂಡ್ಶಿಪ್ ಬಂದು ಒಂದು 9 ವರ್ಷದ್ದು. ಯಾವತ್ತೂ ಹಿಂದೆ ಮುಂದೆ ಮಾತಾಡ್ದವ್ರಲ್ಲ. ಯಾಕೆಂದರೆ ನಾವು ಅವರೆಲ್ಲ ಒಂದೇ ದೋಣಿ ಮೇಲೆ ಹೋಗ್ತಾ ಇರೋರು. ಅವ್ರ ಕಷ್ಟ ಸುಖ ಏನು ಅಂತ ನನಗೂ ಅರ್ಥ ಆಗುತ್ತೆ, ನನ್ನ ಕಷ್ಟ ಸುಖ ಏನು ಅಂತ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಹೆಣ್ಮಕ್ಳು ಅಂತ ಅಂದರೆ ಸ್ವಲ್ಪ ನಾನು ತುಂಬಾ ಗೌರವ ಕೊಡ್ತೀನಿ. ನಮಗೆ ಗೌರವ ಕೊಡೋರಿಗೆ ನಾವು ಗೌರವ ಕೊಡೋಣ, ನಮಗೆ ಗೌರವ ಕೊಡಲ್ಲ ಅನ್ನೋರನ್ನ
ನಾವು ಯಾವತ್ತೂ ಹತ್ರಕ್ಕೆ ಸೇರಿಸ್ಕೊಳ್ಳೋದೇ ಬೇಡ. ಹಾಗಾಗಿ ನಾನಂತೂ ಇತ್ತೀಚೆಗೆ ಇರೋಷ್ಟು ಜನ ಈಗ ಏನು ಪ್ರೆಸೆಂಟ್ ಇದ್ದಾರೆ ಅಷ್ಟು ಜನರಲ್ಲಿ ಮಾತ್ರ ನಾನು ತುಂಬಾ ಬೆರೀತೀನಿ, ಚೆನ್ನಾಗಿರ್ತೀನಿ, ಅವ್ರ ಜೊತೆಲಿ ಮಾತಾಡ್ತೀನಿ. ನಾವು ಕೂಡ ಅವ್ರಿಗೇನಾದರೂ ಕಷ್ಟ ಬಂತು ಅಂದರೆ ನೈಟು 12:30 1 ಗಂಟೆಲ್ಲಾದ್ರೆ ಅವ್ರಿಗೇನೇ ದುಃಖ ಇದ್ದರೂ ನನ್ನ ಹತ್ರ ಹೇಳ್ಕೊತಾರೆ. ನನ್ನ ಕರ್ತವ್ಯ ಅವ್ರಿಗೇನು ಸಮಾಧಾನ ಮಾಡಬೇಕು, ನನ್ನ ಕೈಲಿ ಏನು ಸಾಧ್ಯನೋ ಅದಕ್ಕೆ ಒಳ್ಳೇದು ಮಾಡಬೇಕು ಹೊರತು ಯಾರಿಗೂ ನಾವು ಕೆಟ್ಟದ್ದು ಮಾಡಬಾರ್ದು. ಹಾಗಾಗಿ ಅವರ ನನ್ನ ಫ್ರೆಂಡ್ಶಿಪ್ಪು ಇಲ್ಲಿವರೆಗೂ ಬಂದಿದೆ. ಅವ್ರಿಗೆ ರಾಯರು ಒಳ್ಳೇದು ಮಾಡಲಿ. ಅವ್ರು ಬೇಡ ಅಂದ್ರೂ ನನಗೆ ಏನೋ ಕಾಣಿಕೆ ಕೊಡ್ತಾಯಿದ್ರು, ನನಗೆ ಮುಗ್ಗಟ್ಟೆಲ್ಲ ಕೊಡಿಸಿದ್ರು. ಸರಿ ಅಂದ್ಬಿಟ್ಟು ಅವ್ರಿನ್ನು ಬೇಜಾರು ಮಾಡ್ಕೋತಾರಲ್ಲ ಅಂತ ಹೇಳಿ ಬಲವಂತದಿಂದ ಈಸ್ಕೊಂಡೆ. ಅವರಂತೂ ತುಂಬಾ ಖುಷಿಯಾದರು, ಅಮ್ಮನೂ ತುಂಬ ಖುಷಿಯಾದರು, ನನಗೂ ಕೂಡ ತುಂಬ ಖುಷಿಯಾಯಿತು. ಇದ್ದಿದ್ದೇ ಒಂದು 4 ಕವರ್ ಅನಿಸುತ್ತೆ. ಆ 4 ಕವರ್ ಹೆಂಗೆ ಹೋಯ್ತು ಅನ್ನೋದು ಕೂಡ ನನಗೆ ಗೊತ್ತಾಗಲಿಲ್ಲ. ಸಾಮಾನ್ಯವಾಗಿ ನಾನು ಯಾರ ಮನೆಗೂ ಹಂಗೆಲ್ಲ ಹೋಗಲ್ಲ, ತುಂಬಾ ರೇರು. ಆದರೆ ಇವತ್ತು ನಾವು ಅವ್ರ ಮನೆಗೆ ಹೋಗಿ ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನಡಿ ಮನೆಗೆ ಬಂದಿದ್ವಿ, ಎಲ್ಲ ಮುಗೀತು. ನಾವಿವತ್ತು ಬಂದಿದ್ದು ಇವತ್ತು ನಾವು ಬಂದಿದ್ದ ಉದ್ದೇಶ ಏನಂದರೆ ಅವ್ರ ಮನೇಲಿ ನಾನು ತುಂಬ ಸಿಂಪಲ್ಲಾಗಿ ಒಂದು ಪೂಜೆನ ಮಾಡಿಕೊಟ್ಟೆ ಅಷ್ಟೇ, ಬೇರೆ ಏನೂ ಇಲ್ಲ. ಅವರು ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು, ಹೊಟ್ಟೆ ತುಂಬ ಊಟ ಕೊಟ್ಟರು, ಪ್ರೀತಿಯಿಂದ ಮಾತಾಡ್ಸಿದ್ರು. ಇದಕ್ಕಿಂತ ಇನ್ನೇನು ಖುಷಿ, ಬಂದಿದ್ದೇ ಲೇಟು, ಅದರಲ್ಲಿ ಇರುವಷ್ಟು ಟೈಮಲ್ಲಿ ನಾವು ತುಂಬಾ ಖುಷಿಯಾಗಿದ್ವಿ. ಈಗ ಮನೆಗೆ ಹೊರಟ್ವಿ. ಓಕೆ, ಸಾಕು, ಬೈ ಬರ.